ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು, ಹಾಗೇನೆ ಸ್ವಲ್ಪನೂ ಕಹಿ ಬರೋದಿಲ್ಲ. ಕೆಲವರಿಗೆ ಮೆಂತ್ಯ ಸೊಪ್ಪು ಅಂದ್ರೆ ಅದು ಕಹಿ ಬರುತ್ತೆ ಅನ್ನೋದಿದೆ, ಸ್ವಲ್ಪನೂ ಕಹಿ ಬರೋದಿಲ್ಲ. ಈ ರೀತಿ ಒಂದ್ಸರ್ತಿ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಬನ್ನಿ ಹಾಗಾದ್ರೆ ಇದನ್ನ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಅರ್ಧ ಟೀ ಚಮಚ ಜೀರಿಗೆ, 1 ಮರಾಠಿ ಮೊಗ್ಗು, 3 ಲವಂಗ, ಆಮೇಲೆ 1 ತುಂಡು ಚಕ್ಕೆ ಅಂದ್ರೆ ಸಣ್ಣ ತುಂಡು, 2 ತುಂಡು ಚಕ್ಕೆ ಹಾಕಿದ್ದೀನಿ. ಆಮೇಲೆ ಅರ್ಧ ಇಂಚು ಗಾತ್ರದಷ್ಟು ಶುಂಠಿ, 6 ಎಸಳು ಬೆಳ್ಳುಳ್ಳಿ, 4 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನಂತರ 1 ಟೊಮೆಟೊ, ಇವಿಷ್ಟನ್ನ ಹಾಕಿ ನೀರು ಹಾಕದೆ ನುಣ್ಣಗೆ ರುಬ್ಕೊಳ್ಳಿ. ಟೊಮೆಟೊ ಹಾಕಿರೋದ್ರಿಂದ ನೀರು ಹಾಕೋದು ಬೇಡ, ಹಾಗೇನೆ ಅದು ನುಣ್ಣಗಾಗುತ್ತೆ. ಇವಾಗ ನೋಡಿ, ಈ ರೀತಿ ನುಣ್ಣಗೆ ಇದನ್ನ ರುಬ್ಕೊಂಡಿದ್ದೀನಿ. ಸಣ್ಣ ಗಾತ್ರದ 1 ಕಪ್ನಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 1 ಕಪ್ ಅಕ್ಕಿಗೆ 1 ಕಪ್ನಷ್ಟು ಮೆಂತ್ಯ ಸೊಪ್ಪು ಸಾಕು, ಸ್ವಲ್ಪನೂ ಕಹಿ ಬರಲ್ಲ. ಇಲ್ಲಿ 1 ಕಪ್ನಷ್ಟು ಅಕ್ಕಿಯನ್ನ ನೀರಿನಲ್ಲಿ 10 ನಿಮಿಷ ನೆನೆಸಿಟ್ಟಿದ್ದೇನೆ. ನಂತರ ಕುಕ್ಕರ್ ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಪಲಾವ್ಗೆ ನೀವು ಎಷ್ಟು ಹಾಕ್ತೀರಾ ಅಷ್ಟು. ಆನಂತರ 1 ಈರುಳ್ಳಿಯನ್ನ ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಹಾಕಿ ಅದನ್ನ ಕೆಂಪಗೆ ಬರುವಂತೆ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ನೋಡಿ ಚೆನ್ನಾಗಿ ಕಲರ್ ಬಂದಿದೆ, ಇಷ್ಟ ಆದ್ರೆ ಸಾಕು. ಈಗ ಇದಕ್ಕೆ ನಾನು ರುಬ್ಬಿದ ಮಸಾಲ ಹಾಕ್ತಾ ಇದ್ದೀನಿ. ರುಬ್ಬಿದ ಮಸಾಲ ಹಾಕಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೊಳ್ಳಿ. ಸುಮಾರು ಒಂದು 2 ನಿಮಿಷ, 2 ರಿಂದ 3 ನಿಮಿಷ ಆಗುತ್ತೆ. ಮಸಾಲೆಯ ಹಸಿ ಸ್ಮೆಲ್ ಹೋದಷ್ಟು ಪಲಾವ್ ತುಂಬಾ ರುಚಿಯಾಗಿ ಬರುತ್ತೆ, ಮತ್ತೆ ತುಂಬಾ ಪರಿಮಳ ಇರುತ್ತೆ ಪಲಾವು. ನೋಡಿ, ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಎಣ್ಣೆ ಮೇಲಕ್ಕೆ ಬಂದಿದೆ ಅದರಲ್ಲಿ. ಈಗ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕಿ ಸುಮಾರು 1-2 ನಿಮಿಷ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರ ಜೊತೆಗೆ 1/4 ಟೀ ಚಮಚದಷ್ಟು ಅರಿಶಿನ ಪುಡಿಯನ್ನು ಕೂಡ ಹಾಕ್ಬಿಟ್ಟು, ಸೊಪ್ಪು ಅಂದ್ಮೇಲೆ ಒಂದ್ ಸ್ವಲ್ಪನಾದ್ರೂ ಅರಿಶಿನ ಪುಡಿ ಹಾಕ್ಲೇಬೇಕು. ಮೆಂತ್ಯ ಸೊಪ್ಪು ಹಾಕಿದ್ಮೇಲೆ ಅದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದರ ಕಹಿ ಎಲ್ಲ ಹೋಗ್ಬಿಡುತ್ತೆ, ಸ್ವಲ್ಪನೂ ಕಹಿ ಬರೋದಿಲ್ಲ. ಈ ಯಾವುದೇ ಸೊಪ್ಪನ್ನು ಬಳಸುವಾಗ ಅದಕ್ಕೆ ಬೆಳ್ಳುಳ್ಳಿ ಮತ್ತೆ ಅರಿಶಿನ ಪುಡಿಯನ್ನ ಹಾಕೋದ್ರಿಂದ ಸೊಪ್ಪು ಕೆಲವರಿಗೆ ಶೀತ ಆಗುತ್ತಲ್ವಾ, ಅದೆಲ್ಲ ಆಗೋದಿಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ. ನಂತರ ನೆನೆ ಹಾಕಿರುವಂತಹ ಈ ಅಕ್ಕಿಯನ್ನು ಸೇರಿಸಿದ್ದೀನಿ. 1 ಲೋಟದಷ್ಟು ಅಥವಾ 1 ಕಪ್ನಷ್ಟು ಅಕ್ಕಿಯನ್ನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು 1 ನಿಮಿಷ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲೆಯ ರುಚಿ, ಉಪ್ಪಿನ ರುಚಿ ಎಲ್ಲ ಅದು ಅಕ್ಕಿ ಹೀರ್ಕೊಳ್ಳುತ್ತೆ. ನೋಡಿ, ಈಗ ಅಕ್ಕಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ. 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪಿನ ರುಚಿ ನೋಡ್ಕೊಳ್ಳಿ. ಉಪ್ಪು ಸರಿಯಾಗಿದ್ಮೇಲೆ ಅದನ್ನ ಕುದಿಸಿ ನಂತರ ಮುಚ್ಚಳ ಮುಚ್ಚಿ. ಈಗ ಇದಕ್ಕೆ 1 ಸ್ಪೂನ್ ತುಪ್ಪ ಕೂಡ ಹಾಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಾದ್ರೆ ಹಾಕೊಳ್ಳಿ. ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ರುಚಿಯಾಗಿನೂ ಬರುತ್ತೆ, ಹಾಗೆ ಉದುರುದ್ರಾಗಿನೂ ಬರುತ್ತೆ. ಈಗ ಮುಚ್ಚಳ ಮುಚ್ಚಿ ಇದನ್ನ 2 ಸೀಟಿ ಬರುವಂತೆ ಬೇಯಿಸ್ಕೊಳ್ಬೇಕು. ಸೀಟಿ ಬಂದ್ಮೇಲೆ ಅದರ ಪ್ರೆಷರ್ ಹೋಗುವವರೆಗೆ ಮುಚ್ಚಳ ಯಾವತ್ತೂ ತೆಗಿಬಾರ್ದು. ಚೆನ್ನಾಗಿ ಪ್ರೆಷರ್ ಹೋದ್ಮೇಲೆ ಮುಚ್ಚಳ ತೆಗೀರಿ. ಆ ನಂತರನು ಅದನ್ನ ಒಂದು ನಿಮಿಷ ಹಾಗೇನೆ ಬಿಟ್ಟು ನಂತರ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ತುಂಬಾನೇ ಸೂಪರ್ ಆಗಿ ಬಂದಿದೆ ಮೆಂತ್ಯ ಪಲಾವು. ನೀರಿನ ಹದ ಎಲ್ಲ ಸರಿಯಾಗಿದೆ, ತುಂಬಾ ಮುದ್ದೆನೂ ಇಲ್ಲ, ಹಾಗೇನೆ ತುಂಬಾ ಒಂದು ಉದುರುದ್ರಾಗಿನೂ ಇಲ್ಲ. ಈ ರೀತಿಯ ಒಂದು ಟೆಕ್ಸ್ಚರ್ ಅಲ್ಲಿ ಇದೆ. ತುಂಬಾನೇ ಚೆನ್ನಾಗಿ ಬಂದಿದೆ, ತುಂಬಾನೇ ರುಚಿಯಾಗಿತ್ತು. ಖಂಡಿತ ನೀವು ಇದೇ ರೀತಿ ಒಂದ್ಸರ್ತಿ ಮಾಡಿ ನೋಡಿ. ತುಂಬಾ ಬೇಗ ಆಗುತ್ತೆ, ಟೊಮೆಟೊ ಎಲ್ಲ ಅದರಲ್ಲೇ ರುಬ್ಬೋದ್ರಿಂದ ತುಂಬಾ ಬೇಗ ಕೂಡ ಆಗುತ್ತೆ. ಜಟ್ಪಟ್ ಅಂತ ಮಾಡ್ಕೋಬಹುದು. ಮೆಂತ್ಯ ಸೊಪ್ಪು ಕೆಲವರಿಗೆ ಕಹಿ ಬರುತ್ತೆ ಅನ್ನೋದಿದೆ, ಸ್ವಲ್ಪನೂ ಕಹಿ ಬರೋದಿಲ್ಲ ಆಯ್ತಾ. ಮೆಂತ್ಯ ಸೊಪ್ಪಿನ ಯಾವುದೇ ಪದಾರ್ಥ ಮಾಡಬೇಕಾದ್ರೂ ಅದು ತುಂಬಾ ಪರಿಮಳ ಇರುತ್ತೆ, ಹಾಗೇನೆ ರುಚಿ ಕೂಡ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.